ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಮಹಾಗಣಪತಯೇ ನಮಃ. ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಭಗವತಿ ಭದ್ರಕಾಳ್ಯೈ ನಮಃ. ಪ್ರೀತಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ನಿಮಗೆ ಭೌತಿಕ ಸುಖ ಸಂತೋಷಗಳು ಮತ್ತು ನೆಮ್ಮದಿ ಹೆಚ್ಚಾಗುವ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ತಕ್ಕ ಮನ್ನಣೆ ದೊರೆಯಲಿದ್ದು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಒಡನಾಟ ಇರಲಿದೆ. ಆರ್ಥಿಕವಾಗಿ ಆದಾಯವು ತೃಪ್ತಿಕರವಾಗಿದ್ದು, ಆದರೆ ಹವ್ಯಾಸಗಳು, ಸೌಂದರ್ಯವರ್ಧಕ ವಸ್ತುಗಳು ಅಥವಾ ಆಡಂಬರದ ವಸ್ತುಗಳಿಗಾಗಿ ಹಣ ವ್ಯಯವಾಗುವಂತ ಸಾಧ್ಯತೆ. ವ್ಯಾಪಾರಸ್ಥರಿಗೆ ಕಲಾತ್ಮಕ ಅಥವಾ ದೈನಂದಿನ ಬಳಕೆಯ ವಸ್ತುಗಳ ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗುವಂತಹ ದಿನ. ಕೌಟುಂಬಿಕವಾಗಿ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು, ಪ್ರೇಮಿಗಳಿಗೆ ಇಂದು ಅತ್ಯಂತ ಸಂತೋಷದಾಯಕವಾದಂತಹ ದಿನ. ವಿದ್ಯಾರ್ಥಿಗಳಿಗೆ ಸಾಹಿತ್ಯ, ಕ್ರೀಡಾ, ಕಲೆ ಆಸಕ್ತಿ ಹಾಗೂ ಪ್ರಗತಿ ಕಂಡುಬರುವಂತಹ ದಿನ. ಇನ್ನು ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿ, ಶುಭ ದಿಕ್ಕು ಪೂರ್ವ, ಶುಭ ಮಂತ್ರ ಓಂ ಶುಂ ಶುಕ್ರಾಯ ನಮಃ. ವೃಷಭ ರಾಶಿ. ಇಂದು ನಿಮ್ಮ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನ ವಾರ. ಇಂದು ನಿಮಗೆ ಅತ್ಯಂತ ಅದೃಷ್ಟದಾಯಕ ದಿನ, ಆನಂದದಾಯಕ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಲಾತ್ಮಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಭರ್ಜರಿ ಪ್ರಶಂಸೆ ಸಿಗುವಂತಹ ದಿನ. ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನ. ಆರ್ಥಿಕವಾಗಿ ಧನ ಲಾಭದ ಬಲವಾದ ಯೋಗವಿದ್ದು, ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯಲಿದ್ದೀರಿ. ಹೊಸ ವಾಹನ ಅಥವಾ ಆಭರಣ ಖರೀದಿಸುವ ಆಸೆ ಈಡೇರಲಿದೆ. ವ್ಯಾಪಾರಸ್ಥರಿಗೆ ಶುಭಪ್ರದವಾದಂತಹ ದಿನ. ಬಟ್ಟೆ, ಸೌಂದರ್ಯವರ್ಧಕ, ಐಷಾರಾಮಿ ವಸ್ತುಗಳ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಕಂಡುಬರುವಂತಹ ದಿನ. ಪ್ರೇಮಿಗಳಿಗೆ ಮನದ ಆಸೆಗಳು ಈಡೇರುವಂತಹ ದಿನ. ವಿದ್ಯಾರ್ಥಿಗಳಿಗೆ ಶುಭಪ್ರದವಾದಂತಹ ದಿನ. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ, ಶುಭ ದಿಕ್ಕು ಆಗ್ನೇಯ, ಶುಭ ಮಂತ್ರ ಓಂ ಮಹಾಲಕ್ಷ್ಮಿಯೈ ನಮಃ. ಮಿಥುನ ರಾಶಿ. ಇಂದು ನಿಮಗೆ ಒಂದು ಶುಕ್ರನ ಪ್ರಭಾವದಿಂದ ಬುದ್ಧಿ, ಚಾತುರ್ಯ ಮತ್ತು ಸೃಜನಶೀಲತೆ ಹೆಚ್ಚಾಗುವ ದಿನವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಂವಹನ ಶೈಲಿ ಮತ್ತು ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ದೊರೆಯಲಿದೆ. ಆರ್ಥಿಕವಾಗಿ ಆದಾಯದ ಹರಿವು ಉತ್ತಮವಾಗಿರಲಿದೆ, ಆದರೆ ಮನೋರಂಜನೆ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಸ್ವಲ್ಪ ಖರ್ಚು ಹೆಚ್ಚಾಗಬಹುದು. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಕಲೆ, ಮಾಧ್ಯಮ, ಜವಳಿ ಅಥವಾ ಸೌಂದರ್ಯವರ್ಧಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರುವಂತಹ ದಿನ. ವಿದ್ಯಾರ್ಥಿಗಳಿಗೆ ಕಲಾತ್ಮಕ ಸೃಜನಶೀಲ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ದಿಕ್ಕು ಉತ್ತರ, ಶುಭ ಮಂತ್ರ ಓಂ ಭಗವತೆ ನಮಃ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಭೌತಿಕ ಸುಖ, ಶಾಂತಿ ಮತ್ತು ನೆಮ್ಮದಿ ಸಿಗುವ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ನಡೆಯಲಿದೆ. ಬಾಂಧವ್ಯ ವೃದ್ಧಿಯಾಗಲಿದೆ. ಆರ್ಥಿಕವಾಗಿ ಆದಾಯ ಉತ್ತಮವಾಗಿರಲಿದ್ದು, ಮನೆ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದಂತೆ ಉತ್ತಮ ಯೋಜನೆಗಳನ್ನು ರೂಪಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಾಧಿಸುವಂತಹ ದಿನ. ಕೌಟುಂಬಿಕವಾಗಿ ತಾಯಿಯ ಕಡೆಯಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ವಿದ್ಯಾರ್ಥಿಗಳಿಗೆ ಸೃಜನಶೀಲ ವಿಷಯಗಳತ್ತ ಆಸಕ್ತಿ ಹೆಚ್ಚಾಗುವಂತಹ ದಿನ. ನಿಮ್ಮ ಈ ದಿನದ ಶುಭ ಸಂಖ್ಯೆ 2, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಸಿಂಹರಾಶಿ. ಇಂದು ನಿಮ್ಮ ಆಕರ್ಷಣೆ, ಕೀರ್ತಿ ಮತ್ತು ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುವಂತಹ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಕ್ರಿಯಾಶೀಲತೆ ಮತ್ತು ಕಲಾತ್ಮಕ ಆಲೋಚನೆಗಳಿಗೆ ಭರ್ಜರಿ ಪ್ರಶಂಸೆ ದೊರೆಯಲಿದೆ. ಆರ್ಥಿಕವಾಗಿ ಧನ ಲಾಭದ ಉತ್ತಮ ಅವಕಾಶಗಳು ಒದಗಿ ಬರಲಿದ್ದು, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಐಷಾರಾಮಿ ಅಥವಾ ಆಭರಣಗಳ ಖರೀದಿಗೆ ಹಣ ವಿನಿಯೋಗಿಸಲಿದ್ದೀರಿ. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಬಟ್ಟೆ ಅಥವಾ ಆಭರಣ, ಕಲೆ, ಸೌಂದರ್ಯವರ್ಧಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಕಂಡುಬರಲಿದೆ. ಕೌಟುಂಬಿಕವಾಗಿ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು, ಕುಟುಂಬದವರೊಂದಿಗೆ ಪ್ರವಾಸ ಅಥವಾ ಔತಣಕೂಟದಲ್ಲಿ ಭಾಗವಹಿಸುವ ಯೋಗವಿದೆ. ವಿದ್ಯಾರ್ಥಿಗಳಿಗೆ ಕಲೆ, ಮಾಧ್ಯಮ ಮತ್ತು ಸೃಜನಶೀಲ ರಂಗದಲ್ಲಿ ಯಶಸ್ಸು ಸಿಗುವಂತಹ ದಿನ. ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ, ಶುಭ ದಿಕ್ಕು ಪೂರ್ವ,
ಶುಭ ಮಂತ್ರ ಓಂ ಗಣೇಶಾಯ ನಮಃ. ಕನ್ಯಾ ರಾಶಿ, ಶುಕ್ರವಾರದ ಪ್ರಭಾವದಿಂದ ಇಂದು ನಿಮಗೆ ಜೀವನದಲ್ಲಿ ಭೌತಿಕ ಸುಖ, ಸಂತೋಷಗಳು, ನೆಮ್ಮದಿ ಹೆಚ್ಚಾಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಕಲಾತ್ಮಕ ವ್ಯವಸ್ಥಿತ ಕೆಲಸದ ಶೈಲಿಗೆ ಉತ್ತಮ ಮನ್ನಣೆ ದೊರೆಯಲಿದ್ದು, ಸಹೋದ್ಯೋಗಿಗಳಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ಆರ್ಥಿಕವಾಗಿ ಆದಾಯ ತೃಪ್ತಿಕರವಾಗಿದ್ದು, ಹಳೆಯ ಬಾಕಿ ಹಣಗಳು ಕೈ ಸೇರುವ ಸಾಧ್ಯತೆ ಇದೆ. ಮನೆ ಅಲಂಕಾರಿಕ ವಸ್ತುಗಳು ಅಥವಾ ಪ್ರೀತಿ ಪಾತ್ರರಿಗಾಗಿ ಉಡುಗೊರೆಗಳನ್ನು ಖರೀದಿಸುವಂತಹ ವಿಚಾರದಲ್ಲಿ ಹಣ ವ್ಯಯವಾಗಲಿದೆ. ಜವಳಿ ವ್ಯಾಪಾರಸ್ಥರಿಗೆ ಲಾಭ ಹಾಗೂ ವಿಶೇಷವಾಗಿ ನಿರೀಕ್ಷಿತ ಲಾಭ ದೊರೆಯುವಂತಹ ದಿನ. ಮನೆಯಲ್ಲಿ ಸಂತಸದ ವಾತಾವರಣ ಇರಲಿದ್ದು, ವಿದ್ಯಾರ್ಥಿಗಳು ತಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಪ್ರತಿಭೆಯಿಂದ ಗುರುಗಳ ಮೆಚ್ಚುಗೆ ಗಳಿಸಲಿದ್ದೀರಿ. ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಬಿಳಿ, ಶುಭ ದಿಕ್ಕು ಉತ್ತರ, ಶುಭ ಮಂತ್ರ ಓಂ ಶುಕ್ರಾಯ ನಮಃ. ತುಲಾ ರಾಶಿ, ನಿಮಗೆ ದಿನ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನ ವಾರದ ಇಂದು ಅತ್ಯಂತ ಅದೃಷ್ಟದಾಯಕ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಲಾತ್ಮಕತೆ, ಸೃಜನಶೀಲತೆ ಭರ್ಜರಿ ಪ್ರಶಂಸೆ ತಂದುಕೊಡಲಿದೆ. ಒಳ್ಳೆಯ ಅವಕಾಶಗಳು ಒದಗಿ ಬರಲಿದೆ. ಧನ ಲಾಭದ ಬಲವಾದ ಯೋಗವಿದ್ದು, ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಉಂಟಾಗಲಿದೆ. ಐಷಾರಾಮಿ ವಸ್ತುಗಳು, ವಾಹನ ಅಥವಾ ಆಭರಣ ಖರೀದಿಸುವ ಯೋಗ ಪ್ರಾಪ್ತಿಯಾಗಲಿದೆ. ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಒಳ್ಳೆಯ ಬಟ್ಟೆ, ಸೌಂದರ್ಯವರ್ಧಕ ಕಲಾಕ್ಷೇತ್ರಕ್ಕೆ ಒಳ್ಳೆಯ ಅಪಾರ ಪ್ರಗತಿ ಕಂಡು ಬರುವಂತಹ ದಿನ. ಕೌಟುಂಬಿಕವಾಗಿ ಸಂಗಾತಿಯೊಂದಿಗೆ ಬಾಂಧವ್ಯ ವೃದ್ಧಿಯಾಗಲಿದೆ. ಪ್ರೇಮಿಗಳಿಗೆ ಆಸೆ ಈಡೇರುವಂತಹ ದಿನ. ವಿದ್ಯಾರ್ಥಿಗಳಿಗೆ ಶುಭ ಫಲಪ್ರದವಾದಂತಹ ದಿನ ಮತ್ತು ಯಶಸ್ಸು ದೊರೆಯುವಂತಹ ದಿನ. ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿ, ಶುಭ ದಿಕ್ಕು ಪಶ್ಚಿಮ, ಶುಭ ಮಂತ್ರ ಓಂ ಗಣೇಶಾಯ ನಮಃ. ವೃಶ್ಚಿಕ ರಾಶಿ, ಇಂದು ನಿಮಗೆ ಒಳ್ಳೆಯ ಒಂದು ಶುಭಪ್ರದವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳು ಈಡೇರುವ ಯೋಗವಿದೆ. ಭೌತಿಕ ಸುಖಗಳು ಹೆಚ್ಚಾಗುವ ಉತ್ತಮ ದಿನ. ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ದೊರೆಯಲಿದೆ. ಕಲಾತ್ಮಕ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಹೊಸ ಅವಕಾಶಗಳು ದೊರಕಿಕೊಂಡು ಬರಲಿದೆ. ವಿಶೇಷವಾಗಿ ಆರ್ಥಿಕವಾಗಿ ಧನ ಲಾಭದ ಯೋಗವಿದ್ದು, ಹಳೆಯ ಬಾಕಿಯ ಹಣ ಕೈ ಸೇರುವಂತಹ ಯೋಗ. ಹವ್ಯಾಸಗಳು, ಇಷ್ಟಾರ್ಥಗಳು ಎಲ್ಲ ನೆರವೇರುವಂತಹ ದಿನ. ಐಷಾರಾಮಿ ವಸ್ತುಗಳಿಗಾಗಿ ಹಣ ವಿನಿಯೋಗವಾಗುವಂತಹ ದಿನ. ಪಾಲುದಾರರೊಂದಿಗೆ ಬಾಂಧವ್ಯ ಸುಧಾರಿಸಿಕೊಳ್ಳಲಿದೆ. ಕೌಟುಂಬಿಕವಾಗಿ ಸಮಯವನ್ನು ಕಳೆಯುವಂತಹ ದಿನ. ಹಾಗೆ ಪ್ರೇಮಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ಬಿಳಿ, ಶುಭ ದಿಕ್ಕು ದಕ್ಷಿಣ, ಶುಭ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಇನ್ನು ಧನುಸ್ಸು ರಾಶಿ, ಶುಕ್ರವಾರದ ಶುಭ ಪ್ರಭಾವದಿಂದಾಗಿ ಇಂದು ನಿಮ್ಮ ಜ್ಞಾನ ಮತ್ತು ಸೃಜನಶೀಲತೆಗೆ ತಕ್ಕ ಗೌರವ ಸಿಗುವಂತಹ ಉತ್ತಮ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳು ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಆರ್ಥಿಕವಾಗಿ ಧನ ಲಾಭದ ಉತ್ತಮ ಯೋಗವಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿದೆ. ಪ್ರವಾಸ, ಕಲೆ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹಣ ವಿನಿಯೋಗವಾಗುವಂತಹ ಸಾಧ್ಯತೆ. ಸೌಂದರ್ಯವರ್ಧಕ ಅಥವಾ ಜವಳಿ ಅಲಂಕಾರಿಕ ವಸ್ತುಗಳಿಗೆ ವ್ಯಾಪಾರಸ್ಥರಿಗೆ ಉತ್ತಮ ಪ್ರಗತಿ ಕಂಡುಬರುವಂತಹ ದಿನ. ಕೌಟುಂಬಿಕವಾಗಿ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವಂತಹ ದಿನ. ವಿದ್ಯಾರ್ಥಿಗಳಿಗೆ ಕಲಾತ್ಮಕ ಮತ್ತು ಸೃಜನಶೀಲ ವಿಷಯಗಳತ್ತ ಆಸಕ್ತಿ ಮೂಡುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ನೈಋತ್ಯ ದಿಕ್ಕು, ಶುಭ ಮಂತ್ರ ಓಂ ದುರ್ಗಾಯೈ ನಮಃ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಶುಭ ಪ್ರಭಾವದಿಂದಾಗಿ ಕೆಲಸ ಕಾರ್ಯಗಳು ಹಾಗೂ ಭೌತಿಕ ಸುಖ ಸಂತೋಷಗಳು ನೆಮ್ಮದಿ ದೊರೆಯುವಂತಹ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ದೊರೆಯಲಿದೆ. ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರಿಗೆ ಹೊಸ ಅವಕಾಶಗಳು ಸಿಗಲಿದೆ. ಆರ್ಥಿಕವಾಗಿ ಆದಾಯದ ಹರಿವು ಉತ್ತಮವಾಗಿರಲಿದೆ. ಆದರೆ ಮನೆ ಅಲಂಕಾರಿಕ ವಸ್ತುಗಳು, ವಾಹನ ಅಥವಾ ಆಡಂಬರದ ವಸ್ತುಗಳಿಗಾಗಿ ಹಣ ವ್ಯಯವಾಗುವಂತ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಕಲಾತ್ಮಕ ಅಥವಾ ದೈನಂದಿನ ಬಳಕೆಯ ವಸ್ತುಗಳ ವ್ಯವಹಾರದಲ್ಲಿ ಲಾಭ ಉಂಟಾಗಲಿದೆ. ಕುಟುಂಬದವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುವಂತಹ ದಿನ. ವಿದ್ಯಾರ್ಥಿಗಳಿಗೆ ಕಲೆ, ಸಾಹಿತ್ಯ ಮತ್ತು ಮನೋರಂಜನಾ ರಂಗದಲ್ಲಿ ಪ್ರಗತಿ ಕಂಡುಬರುವಂತಹ ದಿನ. ಶುಭ ಸಂಖ್ಯೆ 8, ಶುಭ ಬಣ್ಣ ಕಡು ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು, ಶುಭ ಮಂತ್ರ ಓಂ ಕೃಷ್ಣಾಯ ನಮಃ. ಕುಂಭರಾಶಿ, ಶುಕ್ರವಾರದ ಶುಭ ಪ್ರಭಾವದಿಂದಾಗಿ ಇಂದು ನಿಮ್ಮ ಸಾಮಾಜಿಕ ವಲಯ ವಿಸ್ತಾರಗೊಳ್ಳಲಿದ್ದು, ಕೀರ್ತಿ ಮತ್ತು ಗೌರವ ಹೆಚ್ಚಾಗುವ ಉತ್ತಮ ದಿನವಾಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾಶೀಲತೆ ಮತ್ತು ವಿಭಿನ್ನ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ದೊರೆಯಲಿದೆ. ಆರ್ಥಿಕವಾಗಿ ಆದಾಯದ ಮೂಲಗಳು ತೃಪ್ತಿಕರವಾಗಿದ್ದು, ಹಳೆಯ ಬಾಕಿಯ ಹಣಗಳು ಕೈ ಸೇರುವಂತಹ ಸಾಧ್ಯತೆ ಇದೆ. ಹವ್ಯಾಸಗಳು, ಮನೋರಂಜನೆ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ವ್ಯಾಪಾರದಲ್ಲಿ ಎಚ್ಚರಿಕೆ ಇರಲಿ. ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಯೋಗವೂ ಇದೆ. ಸ್ನೇಹಿತರೊಂದಿಗೆ ಮಧುರ ಬಾಂಧವ್ಯ ವೃದ್ಧಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ತಾಂತ್ರಿಕ ವಿಚಾರದಲ್ಲಿ ಪ್ರಗತಿ ಕಂಡುಬರುವಂತಹ ದಿನ. ಶುಭ ಸಂಖ್ಯೆ 4, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು,
ಶುಭ ಮಂತ್ರ ಓಂ ಶ್ರೀ ಹರಿ ವಾಯುದೇವಾಯ ನಮಃ. ಮೀನ ರಾಶಿ, ಶುಕ್ರವಾರದ ಪ್ರಭಾವದಿಂದಾಗಿ ಇಂದು ನಿಮಗೆ ಭೌತಿಕ ಸುಖ ದೊರಕಲಿದೆ. ನೆಮ್ಮದಿ ಹೆಚ್ಚಾಗುವಂತಹ ದಿನ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಕೆಲಸಗಳಿಗೆ ಮೇಲಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಉತ್ತಮ ಮೆಚ್ಚುಗೆ ದೊರೆಯಲಿದೆ. ಆರ್ಥಿಕವಾಗಿ ಆದಾಯದ ಹರಿವು ಉತ್ತಮವಾಗಿರಲಿದೆ. ಐಷಾರಾಮಿ ವಸ್ತುಗಳು, ಸೌಂದರ್ಯ ವರ್ಧಕಗಳು, ವಸ್ತ್ರಗಳು ಹಾಗೂ ಅಲಂಕಾರಿಕ ವಸ್ತುಗಳ ಖರೀದಿಗೆ ಹಣ ವಿನಿಯೋಗವಾಗುವಂತ ಸಾಧ್ಯತೆ. ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಕಲೆ, ಜವಳಿ, ಸೌಂದರ್ಯವರ್ಧಕ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭ ದೊರಕಲಿದೆ. ಕೌಟುಂಬಿಕವಾಗಿ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು ವಿದ್ಯಾರ್ಥಿಗಳಿಗೆ ಶುಭ ಫಲಪ್ರದವಾದಂತಹ ದಿನ. ನಿಮ್ಮ ಈ ದಿನದ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು, ಶುಭ ಮಂತ್ರ ಶ್ರೀ ಸ್ಕಂದಾಯ ನಮಃ.